ಮೇಲೆ ನಡೆದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂಥ ದೊಡ್ಡ ತಪ್ಪನ್ನ ನನ್ನ ಮಗಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಪಪ್ಪ, ತಿಳಿದು ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಅವತ್ತು ನೀವು ಊರಲ್ಲಿಲ್ಲ ಪಪ್ಪ. ಅಜ್ಜಿ ಮನೆಗೆ ಶಾಂತಿ ಮಾಡಿಸ್ಬೇಕು ಅಂತ ಸ್ವಾಮೀಜಿನ ಕರೆಸಿದ್ರು. ಮನೆ ಮಗಳು ಮಾಡೋ ಪೂಜೆ ಇದು. ಮುಹೂರ್ತ ಮೀರ್ ಹೋಗ್ತಿದೆ ಅಂತ ಹೇಳ್ತಾ ಇದ್ದೀರಾ? ಮನೆ ಮಗಳೇ, ಇವಳೇ ಪೂಜೆ ಮಾಡ್ತಾಳೆ, ಆಗ್ಬೋದಾ? ಧಾರಾಳ. ನನ್ನ ಜಾಗದಲ್ಲಿ ಕುತ್ಕೊಂಡು ಪೂಜೆ ಮಾಡಕ್ ಹೊರಟಿದ್ಯಾ? ಆ ಹುಡುಗಿ ಎಲ್ಲ ಮತ್ತು ಸಂಪತ್ತಿನ ಮದದಿಂದ ದೇವರಿಗೆ ಮತ್ತು ನಮಗೆ ಅಪಚಾರ ಮಾಡಿ ಅವಳಿಗೆ ದೊಡ್ಡ ಗಂಡಾಂತರ ಕಾದಿದೆ. ಮನೆ ಒಳಗ್ ಬರ್ತಾ ಈ ಪೀಡೆ ಮುಖ ನೋಡು ಹಾಗಾಯ್ತಲ್ಲ. ಹೌದು, ಈ ಸೂಜಿ ಯಾಕೆ ಸಾಯೋ ಹಾಗಾಗಿದ್ದಾಳೆ? ಎಲ್ಲ ನವಗ್ರಹಜಪತ್ ಪ್ರಭಾವ ಇರಬೇಕು. ನನ್ನ ಬರ್ತ್ಡೇ ಯಾವತ್ತು ಅಂತ ನೆನ್ಪಿದ್ಯಾ? ನಿನ್ ಬರ್ತ್ಡೇನಾ? ಯಾಕೆ? ಐಮ್ ಸಾರಿ ರಶ್ಮಿ, ನನಗೆ ನೆನಪಾಗ್ತಾ ಇದೆ. ಏಪ್ರಿಲ್ 20th ನನ್ನ ಬರ್ತ್ಡೇ. ಇನ್ನೊಂದು ವಾರದಲ್ಲಿ? ಹೌದು, ನಾನು ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು, ಪಾರ್ಟಿ ಮಾಡಬೇಕು, ನನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಬೇಕು. I'm gonna have a blast. I need money. ನನಗೆ ದುಡ್ಡು ಬೇಕು. ಎಷ್ಟು? 3 ಲಕ್ಷ. ಆಗಲ್ವಾ? ದುಡ್ಡಿನ ಪ್ರಶ್ನೆ ಅಲ್ಲ ರಶ್ಮಿ. ಈಗ ನಮ್ಮ ಮನೇಲಿ ಆ ಥರ ಪಾರ್ಟಿ ಮಾಡೋದಕ್ಕೆ ಇಷ್ಟ ಆಯ್ತು. ಆ ಥರದ ಪಾರ್ಟೀಸ್ ಅಂದ್ರೆ? ನನಗೆ ಗೊತ್ತು ರಶ್ಮಿ, ನೀನು ಯಾವ ಥರ ಪಾರ್ಟಿ ಮಾಡ್ತೀನಿ. ದುಡ್ಡು ಕೊಡಲ್ಲ. ಅದ್ಯಾವ ದರಿದ್ರ ಪೂಜೆ ಮಾಡ್ತೀನಿ ನೀನು? ಎಲ್ಲ ಹಾಳಾಗ್ತಾನೆ ಇದೆ. ಕೈಲಾಗ್ದಿರೋ ಮುತ್ತಿ ನೀನು. ನೀನಲ್ಲಿದ್ರೆ ಏನೇ ಪ್ರಯೋಜನ? ಯು ಆರ್ ಆಫ್ ನೋ ಯೂಸ್ ಟು ಮೀ. ನಾನು ಅಮೆರಿಕ ಹೋಗ್ತೀನಿ. ನಾನು ಒಂದು ಕ್ಷಣನಲ್ಲಿ ಇರಲ್ಲ. ಪಾಪ ಅನ್ಯಾಯವಾಗಿ ಆ ಹುಡುಗಿ ಮನಸ್ಸು ತೋರಿಸ್ಬಿಟ್ಟೆಲ್ಲೋ. ನೀನೇನು ಅವಳು ಬರ್ತ್ಡೇ ಪಾರ್ಟಿ ದುಡ್ಡು ಕೊಡೋದು? ನಾನು ಕೊಡ್ತೀನಿ. ಅವಳು ಎಷ್ಟು ದುಡ್ಡು ಕೇಳಿದ್ಲು ಅಂತ ಗೊತ್ತಿದ್ರೆ ನೀನು ಈ ಮಾತು ಹೇಳ್ತಾ ಇರಲಿಲ್ಲ. ಒಂದು ಬರ್ತ್ಡೇ ಪಾರ್ಟಿಗೆ ಖರ್ಚಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ವೇನೋ? ನಾನು ಕೊಡ್ತೀನಿ, ಅದೆಷ್ಟಾದ್ರೂ ಖರ್ಚಾಗ್ಲಿ. ಅಮ್ಮ, ಏನು ಮೊಮ್ಮಗಳು ಕೇರ್ ಮಾಡ್ತಾ ಇಲ್ಲ ಅಂತ ದುಡ್ಡು ಕೊಟ್ಟು ಉಳಿಸ್ಕೊಳ್ಳೋಣ ಅಂತನಾ? ಕೊಡು ಕೊಡು, ನಿಂಗೆ ಗೊತ್ತಾಗುತ್ತೆ. ರವಿಗೆ ನಾನು ದುಡ್ಡು ಕೊಡ್ತೀನಿ. ಅವಳು ಬರ್ತ್ಡೇ ಪಾರ್ಟಿ ಮಾಡ್ತಾಳೆ. ನೀನೇನೋ ಮಹಾ ದುಡ್ಡು ಕೊಡೋದು? ಸೂಜಿ, ಈ ಕಚಡ ಬುದ್ಧಿ ಯಾರು ಹೇಳ್ಕೊಟ್ಟಿದ್ ನಿನ್ಗೆ? ನಿಮ್ಮಮ್ಮ ಸರೋಜನ ಅಥವಾ ಸತ್ತೋದ್ನಲ್ಲ ನಿಮ್ಮಪ್ಪ ಗಂಗಾಧರನ? ಮೋಸ್ಟ್ಲಿ ನಿಂಗೆ ಹೇಳೇ ಸತ್ತಾಗ್ತತೆ ನಿಮ್ಮಪ್ಪ. ಈ ಮನೆ, ಈ ಆಸ್ತಿ ಎಲ್ಲ ನೀನು ಕಿತ್ಕೊಂಡ್ಬಿಡು ಅಂತ. ವೇಟ್ ಅ ಸೆಕೆಂಡ್. ನನಗೆ 3 ಲಕ್ಷ ಸಿಗ್ಬೇಕು ಅಂದ್ರೆ ಈ ಸೂಜಿನೇ ದಾರಿ. ಇವಳನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ದುಡ್ಡು ಸಿಗುತ್ತೆ.